ಇನ್ನು ಕಾಂಗ್ರೆಸ್ ನಾಯಕತ್ವ ಬದಲಾವಣೆಯ ಬಗ್ಗೆ ಹೈಕಮಾಂಡ್ ಚರ್ಚೆಯನ್ನ ಕೈಗೆತ್ತಿಕೊಂಡಿದೆ. ನಿನ್ನೆ ಮೊದಲ ಹಂತದ ಸಭೆ ನಡೆಸಿ ಮಾತುಕತೆಯನ್ನು ನಡೆಸಲಾಗಿದೆ. ಮತ್ತೊಂದು ಸುತ್ತಿನ ಸಭೆ ನಡೆಸುವುದಾಗಿಯೂ ಕೂಡ ವೇಣುಗೋಪಾಲ್ ಹೇಳ್ತಿದ್ದಾರೆ. ಇತ್ತ ಸಚಿವ ಪ್ರಿಯಾಂಕ ಖರ್ಗೆ ಡಿಕೆ ಶಿವಕುಮಾರ್ರನ್ನ ಭೇಟಿ ಮಾಡಿದ್ದಾರೆ. We discussed Karnataka also, but so far nothing. There will be another discussion about Karnataka. ಕಾಂಗ್ರೆಸ್ ಪಟ್ಟದ ಆಟಕ್ಕೆ ನಿನ್ನೆ ತಿರುವು ಸಿಕ್ಕಿದೆ. ಇಷ್ಟು ದಿನಗಳ ಕಾಲ ರಾಜ್ಯ ಕೈ ನಾಯಕರು ನಾವು ಒಗ್ಗಟ್ಟಾಗಿದ್ದೇವೆ ಎನ್ನುವ ಸಂದೇಶ ಕೊಟ್ಟಿದ್ರು. ಹೈಕಮಾಂಡ್ ತೀರ್ಮಾನ ಅಂತ ವರಿಷ್ಠರ ಕೋಟೆಯೊಳಗೆ ಬದಲಾವಣೆಯ ಚೆಂಡು ಬಿಸಾಡಿದ್ರು. ಇದೀಗ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ರಾಜ್ಯದ ಬದಲಾವಣೆಯ ಚರ್ಚೆಯನ್ನ ಕೈಗೆತ್ತಿಕೊಂಡಿದ್ದಾರೆ. ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಸಮ್ಮುಖದಲ್ಲಿ ನಿನ್ನೆ ಸಂಜೆ ಮಹತ್ವದ ಮಾತುಕತೆ ನಡೆದಿದೆ. ನಾಯಕತ್ವ ಬದಲಾವಣೆ ಚರ್ಚೆ ಕೈಗೆತ್ತಿಕೊಂಡ ಹೈಕಮಾಂಡ್. ಸೋನಿಯಾ ಗಾಂಧಿಗೆ ಎಲ್ಲಾ ಮಾಹಿತಿ ನೀಡಿರುವ ಖರ್ಗೆ. ಹೈಕಮಾಂಡ್ ನಾಯಕರು ಈವರೆಗೆ ಯಾವ ಮುನ್ಸೂಚನೆಯನ್ನೂ ಕೊಡದೆ ಸುಮ್ಮನಿದ್ರು. ಬೆಳಗಾವಿ ಚಳಿಗಾಲದ ಅಧಿವೇಶನಕ್ಕೆ ಕ್ಷಣಗಣನೆ ಆರಂಭವಾದ ಹೊತ್ತಲ್ಲಿಯೇ ಚರ್ಚೆ ಕೈಗೆತ್ತಿಕೊಂಡಿದ್ದಾರೆ. ರಾಜ್ಯದ ವಿದ್ಯಮಾನಗಳ ಬಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಕೈ ಅಧಿನಾಯಕಿಗೆ ವರದಿ ಒಪ್ಪಿಸಿದ್ದಾರೆ. ಸದ್ಯ ನಿನ್ನೆಯ ಸಭೆಯಲ್ಲಿ ಲಾಭ ನಷ್ಟದ ಬಗ್ಗೆ ಪ್ರಾಥಮಿಕ ಚರ್ಚೆ ಶುರುವಾಗಿದ್ದು, ಮತ್ತೊಂದು ಸುತ್ತಿನ ಸಭೆ ನಡೆಸಲು ನಿರ್ಧರಿಸಲಾಗಿದೆ. Current political situation. We discussed Karnataka also, but so far nothing. There will be another discussion about Karnataka. No. There is that's what I'm telling. Karnataka we discussed today, but nothing came out from that. We will discuss again. ಆದರೆ ಸ್ಪಷ್ಟ ನಿರ್ಧಾರಕ್ಕೆ ಬರಲು ನಿನ್ನೆಯ ಸಭೆಯಲ್ಲಿ ಆಗಿಲ್ಲ. ಈಗಷ್ಟೇ ನಾಯಕತ್ವ ಬದಲಾವಣೆಯ ತೀರ್ಮಾನಕ್ಕೆ ವೇಗ ಸಿಕ್ಕಿದ್ದು, ವರಿಷ್ಠರು ಭವಿಷ್ಯದ ಲೆಕ್ಕಾಚಾರದೊಂದಿಗೆ ಹೆಜ್ಜೆ ಇಡ್ತಿದ್ದಾರೆ. ಯಾವ ನಿರ್ಧಾರ ಮಾಡಿದ್ರೆ ಒಳಿತು, ಇನ್ಯಾವ ತೀರ್ಮಾನ ಪಕ್ಷಕ್ಕೆ ಹಾನಿಯಾಗಲಿದೆ ಎನ್ನುವ ಬಗ್ಗೆ ಚಿಂತನೆಯಲ್ಲಿ ತೊಡಗಿದೆ. ಸಂಸತ್ ಅಧಿವೇಶನದ ಬಳಿಕ ಮತ್ತೊಮ್ಮೆ ಚರ್ಚೆ ಮಾಡುವ ಸಾಧ್ಯತೆಯಂತೂ ದಟ್ಟವಾಗಿದೆ. ಹೈಕಮಾಂಡ್ 2028 ಮತ್ತು 2029 ಲೋಕಸಭಾ ಚುನಾವಣೆ ಇದೆರಡನ್ನು ದೃಷ್ಟಿಯಲ್ಲಿಟ್ಕೊಂಡು ಬಹಳ ಗಂಭೀರವಾಗಿ ಆಲೋಚನೆ ಮಾಡ್ತಾ ಇದೆ. ಹಾಗಂತ ಸಿದ್ದರಾಮಯ್ಯನವರನ್ನ ತಕ್ಷಣಕ್ಕೆ ಕೈ ಬಿಡಬೇಕಾ, ಈ ಬಗ್ಗೆಯೂ ಕೂಡ ಒಂದು ಸ್ಪಷ್ಟ ನಿರ್ಧಾರ ಕಾಂಗ್ರೆಸ್ನ ಮಟ್ಟದಲ್ಲಿ ಆಗಿಲ್ಲ. ಯಾಕೆಂದ್ರೆ ಸಿದ್ದರಾಮಯ್ಯನವರನ್ನ ನಾಯಕತ್ವದಿಂದ ಬದಲಾಯಿಸಿ ಅವ್ರನ್ನ ಸುಮ್ಮನೆ ಕೂರಿಸೋದ್ರಿಂದ ಆಗುವಂತಹ ಡ್ಯಾಮೇಜ್ ಅನ್ನ ತಡೆದುಕೊಳ್ಳುವಷ್ಟು ಶಕ್ತಿ ಇವತ್ತಿನ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ಗೆ ಇದೆಯಾ ಅನ್ನುವಂಥದ್ದು ಕೂಡ ಅಷ್ಟೇ ಪ್ರಶ್ನೆ ಆಗುತ್ತೆ. ಅದನ್ನ ಸಂಪೂರ್ಣವಾದ ಜವಾಬ್ದಾರಿಯನ್ನ ಡಿಕೆ ಶಿವಕುಮಾರ್ ಅವರ ಹೆಗಲಿಗೆ ಹೊರಿಸಿದ್ರೆ ಅದನ್ನ ನಾವು ಮತವನ್ನಾಗಿ ಪರಿವರ್ತಿಸುವಂತಷ್ಟು ಶಕ್ತಿ ಕಾಂಗ್ರೆಸ್ಗೆ ಬರುತ್ತಾ, ಈ ಬಗ್ಗೆಯೂ ಕೂಡ ಒಂದಷ್ಟು ಚರ್ಚೆ ನಡಿಬೇಕಾಗಿದೆ. ಇದೇ ಕಾರಣಕ್ಕೋಸ್ಕರ ಸೋನಿಯಾ ಗಾಂಧಿ ಅವರ ಮುಂದೆಯೇ ನಿನ್ನೆ ಮೊಟ್ಟ ಮೊದಲ ಬಾರಿಗೆ ವಿಷಯ ಪ್ರಸ್ತಾಪ ಆಗಿದೆ. ದೆಹಲಿ ಅಂಗಳದಲ್ಲಿ ಸದ್ಯ ಕೈಕುರ್ಚಿ ಭವಿಷ್ಯ ಚರ್ಚಾ ಹಂತದಲ್ಲಿದೆ. ಹೀಗಿದ್ದಾಗ ಸಚಿವ ಪ್ರಿಯಾಂಕ ಖರ್ಗೆ ಅವರು ರಾಜ್ಯದಲ್ಲಿ ಆಕ್ಟಿವ್ ಆಗಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗ್ತಿದ್ದಾರೆ. ಇವತ್ತೂ ಕೂಡ ಸದಾಶಿವನಗರದಲ್ಲಿರುವ ನಿವಾಸಕ್ಕೆ ಬಂದು ಮಾತುಕತೆ ನಡೆಸಿದ್ದಾರೆ. ಹೀಗಾಗಿ ಎಐಸಿಸಿ ಅಧ್ಯಕ್ಷರ ಪುತ್ರ ಸಚಿವ ಪ್ರಿಯಾಂಕ ಖರ್ಗೆ ಅವರ ಭೇಟಿ ಸಾಕಷ್ಟು ಕುತೂಹಲ ಮೂಡಿಸಿದೆ. ಇವತ್ತಿನ ಪ್ರಿಯಾಂಕ್ ಖರ್ಗೆ ಅವರ ಭೇಟಿ ಕೂಡ ಅದರ ಒಂದು ಭಾಗ ಅಂದ್ರೆ ತಪ್ಪಾಗಲ್ಲ. ಪ್ರಿಯಾಂಕ್ ಖರ್ಗೆ ಕೂಡ ಸಹಜವಾಗಿ ಒಂದಿಷ್ಟು ಸೂಚನೆಗಳನ್ನು ಹೈಕಮಾಂಡ್ ಮೂಲಕ ನೀಡಲಾಗಿರುತ್ತೆ. ಅದನ್ನ ಜಾರಿಗೊಳಿಸುವಂತಹ ನಿಟ್ಟಿನಲ್ಲಿ ಅಥವಾ ಯಾವುದೇ ಪ್ರಕ್ರಿಯೆ ಅಥವಾ ಯಾವುದೇ ಸೂಚನೆಯನ್ನ ರಾಜ್ಯ ನಾಯಕರಿಗೆ ತಲುಪಿಸುವಂತಹ ನಿಟ್ಟಿನಲ್ಲಿ ಅಥವಾ ಅನುಷ್ಠಾನ ಮಾಡುವಂತಹ ನಿಟ್ಟಿನಲ್ಲಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದು ಒಂದು ಸ್ಮೂತ್ ಫಂಕ್ಷನಿಂಗ್ ಕೂಡ ಆಗಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಇವತ್ತಿನ ಭೇಟಿ ಏನಿದೆ ಖರ್ಗೆ ಅವರ ಭೇಟಿ ಅದರ ಪ್ರಕ್ರಿಯೆಯ ಒಂದು ಭಾಗ ಅಂದ್ರೆ ತಪ್ಪಾಗಲ್ಲ. ಈ ನಡುವೆ ಡಿಸಿಎಂ ಡಿಕೆ ಪರವಾಗಿ ರಾಜ್ಯದಲ್ಲಿ ಪೂಜೆ ಪುನಸ್ಕಾರಗಳು ಮುಂದುವರೆದಿವೆ. ನಿನ್ನೆ ಕುಣಿಗಲ್ ತಾಲೂಕಿನ ಅಮೃತೂರಿನ ದೊಡ್ಡಮ್ಮ ದೇವಸ್ಥಾನದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಡಿಕೆ ಸಿಎಂ ಆಗ್ಲಿ ಅಂತ ಮಾಡಿದ ಈ ಪೂಜೆಯಲ್ಲಿ ರಂಗನಾಥ್ ಕೂಡ ಭಾಗಿಯಾಗಿದ್ರು. ಪ್ರಸನ್ನ ಜೊತೆ ಪ್ರಮೋದ್, ಟಿವಿ9 ಬೆಂಗಳೂರು. ಇನ್ನು ಇವತ್ತು ಕೂಡ ಡಿಕೆ ಶಿವಕುಮಾರ್ ಅವರ ಕೆಲ ಮಾರ್ಮಿಕ ಮಾತುಗಳು ಬಹಳ ಕುತೂಹಲ ಮೂಡಿಸ್ತಾ ಇದ್ವು. ಉಳಿ ಪೆಟ್ಟು ಬೀಳದೆ ಕಲ್ಲು ಶಿಲೆಯಾಗೋಕೆ ಸಾಧ್ಯ ಇಲ್ಲ. ಧಾರವಾಡದಲ್ಲಿ ಡಿಕೆ ಶಿವಕುಮಾರ್ ಆಡಿದಂತ ಮಾರ್ಮಿಕ ಮಾತಿದೆ. ಕೋನ್ ರೆಡ್ಡಿ ಅವರ ಪುತ್ರನ ವಿವಾಹ ಕಾರ್ಯಕ್ರಮದಲ್ಲಿ ಈ ಹೇಳಿಕೆಯನ್ನ ಕೊಡ್ತಾರೆ. ಉಳಿ ಪೆಟ್ಟು ಬೀಳದೆ ಯಾವ ಕಲ್ಲು ಕೂಡ ಶಿಲೆಯಾಗಲಿಕ್ಕೆ ಸಾಧ್ಯ ಇಲ್ಲ. ಉಳಿ ಪೆಟ್ಟು ಬೀಳದೆ
ಯಾವ ಕಲ್ಲು ಕೂಡ ಶಿಲೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಉಳಿ ಪೆಟ್ಟು ಬೆಳೆದೆ ಯಾವ ಕಲ್ಲು ಕೂಡ ಶಿಲೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ನಿಮ್ಮ ಸೇವೆ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಉಳಿ